ನೀವು ಬಂದಿದ್ದು ಭಾಳ ಖುಷಿ ಆಯ್ತು ನೋಡ್ರಿ. ಪಾಪಕ್ಕಿಗೂ ನಿಮ್ಮನ್ನು ನೋಡ್ಬೇಕು ಅನ್ಸಿರ್ತತೆ. ಚಲೋ ಆಯ್ತು ನೀವು ಬಂದಿದ್ದು. ಅಲ್ಲ ಏನು ತುಸ ಅಡಿಗೆ ಕಟ್ಕೊಂಬಂದಿರೆ ಅಲ್ಲ, ಇದೆಲ್ಲ ಬೆಳಗ್ಗೆ ಎದ್ದು ಮಾಡ್ಕೊಂಡು ಕಟ್ಕೊಂಬಂದಿರಲ್ಲ, ಅದೇ ಹೇಳ್ರಿ. ಮತ್ತು ಮಗಳಿಗೆ ಇಲ್ಲಿದ್ದು ಯಾರಿಗಿರಿ? ಮಗಳು ಹೊಟ್ಟಿಲದಾಳ ಅಂತ ಗೊತ್ತಾಗಿ ತಾಯಿಗೆ ತಡ್ಕೊಳಕತ್ತೇನ? ಏನೇನು ಆಕೈತಿ ಅದೆಲ್ಲ ಮಾಡ್ಕೊಂಡು ಬಂದಾಳ, ಒಟ್ಟು ಆಕಿನ ಮಾಡಾಳ್ರಿ. ಅಲ್ಲ ನೀವು ಪಾಪ ಶೆಲುಡಿಯಿಂದ ಬಂದಿರಲ್ಲ, ಅದೇ ಹೇಳ್ರಿ. ಹೌದ್ರಿ, ನಲ್ಲುಡಿಯಾಗ ಒಂಚೂರು ಕೆಲಸನೂ ಇತ್ತು. ಶೆಲುಡಿಯಿಂದ ಸೀದಾ ನಲ್ಲುಡಿಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೆ. ಹೌದನ್ರಿ? ಅಂದಂಗೆ ನಮ್ಮ ಇದು ಅನು ಮನಿ ಕಟ್ಟಕತ್ತಾರಲ್ಲ, ನೋಡಿರೇನ್ರಿ? ಇಲ್ಲ, ನೋಡ್ಬೇಕಾಗೈತಿ, ಹೋಗೋಕ್ಕಾಗಿಲ್ಲ, ಪುರ್ಸತ್ ಸಿಕ್ಕಿಲ್ಲ. ಎಲ್ಲಿ ಯಾವಾಗ ದೀಪಾವಳಿ ಮಟ್ಟ ಓಪನಿಂಗ್ ಆಕೈತಿ ಅಂದಂಗೆ ಆತಪ್ಪ ಅರವಿಂದ. ಅವಾಗ ನೋಡಿದ್ರೆ ತಗೋರಿ ಯಾವಾಗ. ಹ್ಞೂ, ದೀಪಾವಳಿ ಪಡ್ಡೆಗೆ ಓಪನಿಂಗ್ ಮಾಡೋಣ ಅಂದಾಳ. ಅಂತೂ ಹೊಸ ಮನೆಗೆ ಹೊಸ ಅತಿಥಿ. ಅಯ್ಯೋ, ಈಗ ಏನಾರ ಮೊದ್ಲ ಹೊಟ್ಟಿಲ್ ಇದ್ದಿದ್ದು ಸುದ್ದಿ ಗೊತ್ತಾದ್ರೆ ಮನೆ ಕಟ್ಟಕ್ಕಾಕಿದ್ದಿಲ್ರಿಪ್ಪ. ಈ ಹೊಟ್ಟಿಲದ ನಿಂತಾಗ ಮನೆ ಕಟ್ಟಬಾರ್ದು ಅಂತಾರಪ್ಪ. ನಡೀತಿತ್ತು. ಈಗ ಹೊಟ್ಟಿಲಿರೋದು ನಿಮ್ಮ ಸೊಸಿ, ನೀವು ಮನೆ ಕಟ್ಟೋದಾದ್ರೆ ಕಟ್ಟಬಾರ್ದು. ಮನೆ ಕಟ್ತಾ ಇರೋದು ಅವ್ರು, ನಡೀತಿತ್ತು, ಕಟ್ಬೋದಿತ್ತು, ಏನು ತೊಂದರೆ ಇದ್ದಿದ್ದಿಲ್ಲ. ಹೊಟ್ಟಿಲಿದ್ದಾಗ ಅವ್ರವ್ರ ಮನೆಯವ್ರು ಕಟ್ಟಬಾರ್ದು, ಹಿಂಗೆ ತವ್ರ ಮನೆಯವ್ರು ಕಟ್ಬೋದು. ಅದು ಏನು ಹುಡುಗಿ ಹಡ್ಯಾಕು ಬಂದಿಲ್ಲ, ಏನಿಲ್ಲ, ನಡಿಬೋದು, ನಡೀತೈತಿ. ಹ್ಞೂ, ಅದು ಅನ್ರಿ. ಈಗ ಅದೆಂಥದ್ದು ಸೋಫಾ ಫರ್ನಿಚರ್ ಹಾಕಿಸ್ಬೇಕು ಅಂತ ಇದ್ಲಿಕ್ಕೆ, ಅದನ್ನ ಎಲ್ಲೇ ಹೋಗಿ ನೋಡ್ಕೊಂಬರ್ಬೇಕು, ಇನ್ಸ್ಟಾಲ್ಮೆಂಟ್ನೇ ತರಬೇಕು ಅನ್ನತ್ತಿದ್ಲು. ಹೌದಾ? ತೊಂಬರ್ರಿ, ನಿಮಗೆ ಎಂತ ಬೇಕಂತ ಹುಡುಕ್ಯಾಡಿ ನೋಡಿ ಚಲೋ ತೊಗೊಂಬರ್ರಿ. ನಾವೇ ತರದ? ಆಯ್ತು ಬಿಡ್ರಿ. ಅಂದ್ರೆ ಒಮ್ಮೆ ಅರವಿಂದ್ ಅಂದಿದ್ದ, ಈ ಟಿ ವಿ ಸ್ಟ್ಯಾಂಡು ಸೋಫಾ ಫರ್ನಿಚರ್ ಎಲ್ಲ ಹಾಕಿಸ್ಕೊಡ್ತೀನಿ ಅಂದಿದ್ದಪ್ಪ. ಏನು ನೆನಪಾರೇನ ಏನು? ಅಲ್ಲ, ಅವ್ರು ನೆನಪಾರಿದ್ರು, ನೀವು ಅದಿರಲ್ಲ ನೆನಪು ಮಾಡಕ್ಕೆ. ಹಾಕಿಸ್ಕೊಡ್ತಾನೆ ತೋರಿ, ಹಂಗೇನಾರು ಹೇಳಿದ್ರೆ. ಮತ್ತೆ ಮನೇನೆ ಕಟ್ಸಿದ್ದುಂಟಂತ ಕೋಟಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಇನ್ನು ಅದೊಂದು 1000 ರೂಪಾಯಿ ಖರ್ಚು ಮಾಡಿ ಒಂದು ಸೋಫಾ ಸೆಟ್ ಏನು ದೊಡ್ಡಾಗದ, ಅದು ಹಾಕಿಸ್ತಾನೆ. ಅದು ಅಕ್ಕ ಬೇರೆ ಹೊಟ್ಟಿಲದಾಳ, ಖುಷಿಯಾಗಿರತ್ತಿಲ್ರಿ. ಹ್ಞೂ ರೀ. ಈಗ ಏನಾಗ್ಬಿಟ್ಟೈತೆ ಅಂದ್ರೆ, ಈಗ ಆಕಿ ಹೊಟ್ಟಿಲದಾಳ, ತಿಂಗಳ ಚೆಕಪ್ಪಿಗೆ ಹೋಗ್ಬೇಕು, ತೋರಿಸ್ಬೇಕು, ಮಾಡ್ಬೇಕು. ಈಗ ಎಲ್ಲ ಸೂಕ್ಷ್ಮ ಗಡ್ಯಾಡ್ಬೇಕು. ಈಗ ಬೈಕಿನ ಮ್ಯಾಗ ಕುಂತು ಹೋಗೋದು ಅಷ್ಟೊಂದು ಇದು ಉಚಿತ ಅಲ್ಲ. ಅದು ಹೊಟ್ಟಿಲಿದ್ದ ಹೆಣ್ಮಕ್ಳು ಹಂಗೆ ಬೈಕಿನ ಮ್ಯಾಗ ಕುಂದ್ರಬಾರ್ದ ಅಂತಾರಪ್ಪ. ಒಟ್ಟು ಈಗ ಕಾರ್ನ್ಯಾಗ ಹೋಗ್ಬೇಕು, ನಮ್ಮ ಕಡೆಯಲ್ಲಿಂದ ಬರ್ಬೇಕು. ಕಾರ್ ಇಲ್ಲಿ ಬಿಡ್ರಿ. ಈಗ ಮಂದಿ ಆಟೋದಾಗ ಹೋಗ್ಬಿಟ್ಲೆ, ಅವ್ನು ಡ್ರೈವರ್ ಏನಾರು ಡಗ್ ಅಂತ ಹಾರಿಸಿನಂದ್ರೆ ಹಂಸ್ನ ಸುಳ್ಳ ಈ ಹೊಟ್ಟಿಲಿದ್ದಕ್ಕೆ ಪಾಪ ತ್ರಾಸ್ರಿ. ಅದೇ ನಮ್ಮದೇ ಒಂದು ಕೈಯಾಗ ಗಾಡಿ ಇತ್ತಂದ್ರೆ ಸೂಕ್ಷ್ಮಕ್ಕೆ ಬರ್ಬೋದಪ್ಪ. ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕಾದಂಗೆ ಸಿಗ್ತಾವೆ ನೋಡ್ರಿ. ಈಗ ಒಂದು ತಗೋರಿ, ಒಂದು ಏನು ಭಾಳ ಅಂದ್ರೆ ಒಂದು 4-5 ಲಕ್ಷಕ್ಕೆ ಆಗ್ಬಿಡ್ತಾವೆ. ಒಂದು ಸೆಕೆಂಡ್ ಹ್ಯಾಂಡ್ ತಗೋರಿ. ಯಾಕಂದ್ರೆ ಹಿಂಗೆ ನಾಳೆ ಮಕ್ಕಳದ್ದು ಎದಕ್ಕೆ ಒಂದು ವಿಚಾರಕ್ಕಂದ್ರೆ ಮನ್ಯಾಗ ಒಂದು ಇರಬೇಕು. ಇರಲಿ, ಬೈಕ್ಕಿಂತ ಒಂದು ಕಾರ್ ಇದ್ರೆ ಮಳೆ ಗಾಳಿ ಅನ್ನೋದು ಟೆನ್ಷನ್ ಇರಂಗಿಲ್ಲ. ಎಲ್ಲ ಬೆಂಡ್ಲಿ ಇಷ್ಟೆಲ್ಲ ಸುತ್ತಾಡಿಸಿ ಹೇಳಾಕತ್ತೇನಿ. ಮನೆ ಬಾಕಲ ನಿಂದ್ರಿಸಿರ ಕಾರ್ ತಂದು ಕೊಡ್ತೇನಂತ ಈಕಿ ಪಾರವನ್ ಬಾಯಾಗ ಬರುವಂತಲ್ಲ ಒಂದು ಈಟು. ತನ್ನ ಮಗಳ ದವಾಖಾನೆ ತೋರ್ಸಕ್ಕ ಮತ್ತೆ ಕೇಳಿದ್ದೆ. ಏನು ನನಗಲ್ಲ ಏನಲ್ಲ, ಇದ್ರ ಹೆಣ ಎತ್ಲಿ ನನಗೆ ಬರ್ತಾ ಇರೋ ಸಿಟ್ಟಿಗೆ ಮೊಮ್ಮಗನ ಹೆಸರಿನಾಗಿ ಈಡಾಗಿ ಗೆಬ್ಬಕ್ಕಂದೆ. ಅದು ಆಗ್ವಲ್ತಲ್ಲಪ್ಪ. ಯವ್ವ, ಹಾವು ಸಾಯಂಗಿಲ್ಲ, ಕೋಲ್ ಮುರಿಯಂಗಿಲ್ಲ ಅಂತ ಮಾತಿವು. ಇವೆಲ್ಲ ಬಿಟ್ಬಿಡ್ರಿ ಹೋಲಿ. ಇದು ಅತ್ತಿ ಬಂದು ಭಾಳ ತತ್ತು ಒಟ್ಟು ಚಾ ಕೊಡ್ಲೆ, ಆಗಲ್ಲೇ ಕೊಡ್ತೇನಂದ್ರೆ ಬ್ಯಾಡ ಅಂದೆವ. ಊಟದ ಹೊತ್ತು ಇನ್ನೆಂತ ಚಾ ಬ್ಯಾಡ, ಈಗ 1:30 ಆಗೈತಲ್ಲ, ಇನ್ನೊಂದು ಅರ್ಧ ತಾಸು ಬಿಟ್ಟು ಊಟ ಮಾಡಿದ್ರಾತ. ಏನು? ಹೌದತ್ತಿ, ಪಾರ್ವತಿ ಇವತ್ತು ಬರ್ತೇನೆ ಅಂದಿದ್ಲಪ್ಪ. ನೀವು ಯಾಕೆ ಕರ್ಕೊಂಬರ್ಲಿಲ್ಲಕ್ಕಿನ್ನ? ಆಕಿನ್ನೂ ಕರ್ಕೊಂಬರ್ತೀರಂತ ನಾ ಭಾಳ ಅನ್ಕೊಂಡಿದ್ದೆ. ಆಕಿನ್ನೂ ಕರ್ಕೊಂಬರ್ಬೇಕಿತ್ತು. ಅದ ಆಕಿ ಅಲ್ಲಿ ಕೆಲಸದವು ಅಲ್ಲೇ ಅಂದ್ಲೀಗ. ಹೋಗ್ಲಿ ಬಿಡು, ಬರ್ತಾಳೆ ಅಂದಂಗೆ. ಪರಕರ ನಿಮ್ದೇನು ವಿಶೇಷ ರೀ ನಿಮ್ಮ ಮಗಂದ? ಯಾವಾಗಂತ ಇನ್ನೂ ಸಿಹಿ ಸುದ್ದಿ ಕೊಡೋದು? ನಮ್ಮ ಮಗ ನೋಡ್ರಿ ಆಲೆ ಕೊಟ್ಟಾತ. ಅವ್ರದ್ದೊಂದು ಸಿಹಿ ಸುದ್ದಿ ಬಂದ್ಬಿಟ್ರೆ ಮುಗಿದು ಹೋಗ್ಬಿಡ್ತೈತಿ. ಅಡ್ಡು ಮೊಮ್ಮಕ್ಕಳು ಒಮ್ಮೆ ಆಡಿಸ್ಬೋದು. ನಮಗೆ ಅದೃಷ್ಟಕ್ಕೆ ಈಕಿಗೆ ಒಂದು ಹೆಣ್ಣಾಗಿ ನಿಮ್ಮ ಅರವಿಂದಿಗೆ ಏನಾರು ಗಂಡ ಆದ್ರೆ ಬೇಡ, ಈಕಿಗೆ ಗಂಡ ಆಗಿ ನಿಮ್ಮ ಅರವಿಂದಿಗೆ ಒಂದು ಹೆಣ್ಣು ಆತಂದ್ರೆ ಮುಂದೆ ಬೀಗತನ ಬೆಳೆಸ್ಬೋದಲ್ರಿ. ಯೋ ಏನು ದುರಾಲೋಚನೆ? ಏನಂದ್ರಿ? ದೂರದ ಯೋಚನೆ ಅಂದೆ. ಅಲ್ಲ, ಇನ್ನು ಕೂಸುಟ್ಟಕ್ಕೆ ಮುಂಚೆ ಕುಲ ಕಳಿಸಿದ್ರಂತೆ, ಇನ್ನು ಮಕ್ಕಳೇ ಆಗಿಲ್ಲ. ಆಗಲೇ ನೀವು ಅಯ್ಯೋ ಮದುವೆ ಮಠ ಹೋದ್ರಿ. ನೋಡೋಣ, ಋಣಾನ ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರಲ್ಲ, ಹಂಗೆ ಎಲ್ಲ ಋಣಾನ ಬಂದ ಇದ್ರೆ ಆಗದು ನೋಡ್ರಿ. ಋಣಾನ ಬಂದ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಅದಿದ್ದಕ್ಕೆ ಅಲ್ಲ ಅಷ್ಟು ದೊಡ್ಡ ಮಂತ್ಯ ಅನ್ನೋದು ನಮ್ಮನು. ನಿಮ್ಮ ಮಂತ್ಯಾನಕ್ಕೆ ಬರ್ಬೇಕಾದ್ರೆ ಋಣಾನ ಬಂದ ಮನುಷ್ಯರು ಮಾಡ್ತಾರಂದ್ರೆ ಸುಳ್ಳ್ರಿ ಇವೆಲ್ಲ. ಹ್ಞೂ ಅದು ಸರಿ ಅನ್ರಿ. ಟೈಮ್ ಸರಿ ಊಟ ಮಾಡು, ಜಾಸ್ತಿ ಕೆಲಸ ಮಾಡಕ್ಕೆ ಹೋಗ್ಬೇಡ. ಅಂಗಡಿಗೆ ಹೋಗ್ಬೇಕಂತೇಳಿ ಅಷ್ಟೊಂದು ತಲೆ ಮ್ಯಾಗ ತೊಗೊಳಕ್ಕೆ ಹೋಗ್ಬೇಡ. ಆರಾಮ್ ಮನ್ಯಾಗಿರು. ಫಸ್ಟ್ 1-2 ಮಕ್ಕಳು ಆಗ್ಬಿಡ್ಬೇಕು, ಆಮೇಲೆ ಬೇಕಾದ್ ಮಾಡ್ರಿ ಆಪರೇಷನ್ ಮಾಡ್ಕೊಂಡ್ಮೇಲೆ. ಅಲ್ಲಿವರೆಗೂ ಭಾಳ ಹುಷಾರಿರ್ಬೇಕವ. ಏನು ಬರೀ ದುಡಿಮೆ ರೊಕ್ಕ ಒಂದೇ ಮುಖ್ಯ ಅಲ್ಲ, ಮಕ್ಕಳು ಮರಿನೂ ಭಾಳ ಮುಖ್ಯ. ನಿಮ್ಮ ಸಲುವಾಗಿ ಅಲ್ಲಂದ್ರೆ ಮನೆ ಒಳಗಿರೋ ವಯಸ್ಸಾದ್ರ ಸಲುವಾಗಿರೋ ನಾವು ಯೋಚನೆ ಮಾಡ್ಬೇಕಾಕತಿ. ಏನ? ಹ್ಞೂನವ, ಟೈಮ್ ಸರಿ ಊಟ ಮಾಡ್ತೀನಿ. ಇಲ್ಲಿ ಕೆಲಸನೂ ಏನು ಟೆನ್ಷನ್ ಇಲ್ಲ, ಎಲ್ಲ ಆಗ್ತಾ ಅದಾವ. ಅಂತಂಗೆ ನಿಮ್ಮ ಮಗಳ್ರಿ ಆಕೆ ಗುಡಿಗೆ ಹೋಗ್ಯಾಳ್ರಿ.
ಗುಡಿಗೆ ತಮ್ಮಪ್ಪನ ಗುಡಿಗೆ ಆಕಿನೂ ಇರ್ತಾಳಲ್ರಿ ಎಲ್ಲದಕ್ಕೂ ಅತಿಯಮ್ಮ 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 ಕುಂತ್ರ ಅತಿಯಮ್ಮ ನಿಂತ್ರ ಅತಿಯಮ್ಮ. ಅತಿಯಮ್ಮಗೆ ಏನು ಸಹಾಯ ಮಾಡಿದ್ರು ಕಡಿಮೆನೇ ಅಂತಾಳೆ ಇನ್ನು. ಅಯ್ಯೋ ನನ್ನ ಮಗಳಂತ ಅತಿಗೆ ನಾದ್ನಿ ಪಡಿಬೇಕಾದ್ರೆ ಪುಣ್ಯ ಮಾಡಾಳಿಕೆ. ಎಷ್ಟು ಜೀವ ಜೀವ ನೋಡ್ಕೊತಾರ ಅಂದ್ರೆ ಇನ್ನು ಕೆಲವು ಕಡೆ ಎಲ್ಲ ನಾದ್ನ್ಯಾರು ಉರ್ಸ್ಕೊಂಡು ತಿಂತಾರಂತೆ. ಆ ಥರ ಅಂತೂ ಏನೂ ಇಲ್ಲ, ಎಷ್ಟು ಪ್ರೀತಿಯಿಂದ ನೋಡ್ಕೊತಾಳ. ಒಬ್ರಿಗೊಬ್ರು ಮತ್ತೆ ಆಸರ ಆಗದೆ ಅಲ್ರಿ, ಹೌದಿಲ್ರಿ? ಅಲ್ಲ ಈಗ ಅಂತ ನಾದ್ನಿ ಪಡೆಯಕ್ಕೆ ನನ್ನ ಮಗಳು ಪುಣ್ಯ ಮಾಡಿರ್ಬೋದು, ಆದ್ರೆ ನನ್ನ ಮಗಳಂತ ಅತ್ತಿಗೆ ಪಡೆಯಕ್ಕೂ ಆಕಿನೂ ಪುಣ್ಯ ಮಾಡ್ಯಾಳ. ಆದ್ರೆ ಯಾರಿಗಿನ ಕಾಲದಾಗ ಹೆಣ್ಮಕ್ಳು ಬಾಳೆಗೆಟ್ಟು ಬಂದು ತವ್ರ ಮನೆಗಿದ್ದಾಗ ಚಂದ ನೋಡ್ಕೋತಾರ ಹೇಳ್ರಿ? ಮನಿ ಹೆಣ್ಮಕ್ಳ ಗತೆನ ಯಾರು ನೋಡ್ಕೋತಾರ ಹೇಳ್ರಿ? ಯಾಕೆ ಬರ್ತಾವ ಇವು ಅನ್ನೋರ ಭಾಳ ಮಂದಿ ಇರ್ತಾರ. ಅಂತದ್ ನನ್ನ ಮಗಳು ಕುಂದ್ರಿಸಿ ಎಲ್ಲ ಮಾಡಿ ಹಾಕ್ತಾಳ ಅಂದ್ರೆ, ಎಲ್ಲ ಚಂದ್ರು ನೋಡ್ಕೊಂತಾಳ ಅಂದ್ರೆ, ಮತ್ತೆ ನನ್ನ ಮಗಳಂತ ಆಕಿ ಅತ್ತಿಗೆ ಪಡಿಬೇಕಂದ್ರೆ ಪುಣ್ಯನೇ ರೀ. ಒಟ್ಟು ತಾಳ ಮೇಳ ಕೂಡೈತಿ. ಮತ್ತೇನಪ್ಪ ಆದಿತ್ಯ, ಹೋಗಿಲ್ಲನಪ್ಪ ಆಫೀಸ್ಗೆ ಇವತ್ತೆ? ಇಲ್ರಿ ಅವರ ಅಂದ್ರೆ ಈಗಿನ 4 ಗಂಟೆಗೆ ಸ್ವಲ್ಪ ಅದು ಕ್ಲಿನಿಕ್ಗೆ ಕರ್ಕೊಂಡು ಹೋಗೋದೈತಿ ಚೆಕಪ್ಪಿಗೆ, ಅದಕ್ಕೋಸ್ಕರ ನಾನು ಹೋಗಿಲ್ರಿ ಇವತ್ತು. ಓಕೆ, ನಾಳೆ ಹೋಗ್ಬೇಕು ಆಫೀಸ್ಗೆ. ಇವತ್ತು ಒಂದು ಸ್ವಲ್ಪ ನಮ್ಮದು ಒಂಚೂರು ಕೆಲಸನೂ ಇತ್ತು, ಹಂಗಾಗಿ ಹೋಗೋಕ್ಕಾಗಿಲ್ಲ. ನೋಡಪ್ಪ, ಇನ್ಮೇಲೆ ಭಾಳ ಚಂದ ನೋಡ್ಕೋಬೇಕು, ನೀನು ಹುಷಾರಿ ನೋಡ್ಕೋಬೇಕು. ಮನಸ್ಸಿಗೆ ನೋವು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಕ್ಕಿ ಹೊಟ್ಟೆ ಆಗಿರೋದು ನಿಮ್ಮ ವಂಶದ ಕುಡಿನ ಏನ್ರಿ. ಆದಷ್ಟು ನೀವು ಪ್ರೀತಿಯಿಂದ ಇದ್ರೆ, ಮನೆ ಒಳಗೆ ವಾತಾವರಣ ಪ್ರಶಾಂತವಾಗಿದ್ರೆ ಆಕೆ ಆರೋಗ್ಯನೂ ಚಲೋ ಇರ್ತೈತಿ. ಕೌಬಾವ್ ಮಾಡೋದು, ಜಗಳ ಮಾಡೋದು, ಕೆಲಸ ಜಾಸ್ತಿ ಆಗೋದು, ಮನೆ ನೆಮ್ಮದಿ ಇಲ್ದಂಗೆ ಇರೋದಿದ್ರೆ ಬಸ್ರ ಹೆಣ್ಮಕ್ಳ ಮನಸ್ಸು ಹಾಳಾಕತಿ, ಹೊಟ್ಟೆ ಆಗಿರೋ ಖುಷಿ ತೊಂದರೆ ಆಕತಿ ಏನ್ರಿ. ಆದಷ್ಟು ನೋಡ್ರಿ. ಹಾಂ ರೀ, ನೀವು ಹೇಳೋದು ಸರಿನೇ. ಅಂದಂಗೆ ನಿಮ್ಮ ಮಗಳಿಗೆ ಮೊನ್ನೆ ಕೂಸಾಗಿತ್ತಲ್ಲ, ಕೂಸು ಕಾಣವಲ್ತು, ಏನು ಕರ್ಕೊಂಡೋಗ್ಯಾಳನ್ರಿ? ಅಯ್ಯೋ ನಿಮಗೆ ವಿಚಾರ ಗೊತ್ತಿಲ್ಲನ್ರಿ? ಅಯ್ಯೋ ನನ್ನ ಮಗಳಿಗೆ ಕೂಸಾಗಿತ್ತಲ್ರಿ, ಆ ಕೂಸಿನ ಕರ್ಕೊಂಡು ಹೋಗ್ಯಾರ್ರಿ ಅವ್ರ ಗಂಡನ ಮನೆಯವ್ರು. ಅವರೇ ಜಪಾನ್ ಮಾಡ್ಕೋತೀನಿ ಅಂತ ಹೇಳ್ಯಾರ್ರಿ, ಅವರೇ ಇಟ್ಕೋತೀನಿ ಅಂತ ಹೇಳ್ಯಾರ. ಇದ್ದೊಬ್ಬ ಮಗ ಪಾಪ ಹಿಂಗಾಗಿ ತೀರ್ಕೊಂಡ್ಬಿಟ್ನಲ್ರಿ. ತೀರ್ಕೊಂಡ್ಮೇಲೆ ಪಾಪ ಅವು ಭಾಳ ತಂದೆ ತಾಯಿ ಕಂಗಾಲಾಗಿದ್ವು ರೀ. ಅಲ್ಲ ಮತ್ತೆ ಮಕ್ಕಳು ಸಾವು ಕಣ್ಣು ಮುಂದೆ ನೋಡೋದು ಅಂದರೆ ಅದರಂಥ ಒಂದು ಕೆಟ್ಟಿದು ಯಾರಿಗೂ ಬೇಡ ಅಂತೇಳಿ ನೋಡ್ರಿ, ಹೌದಿಲ್ರಿ? ಅಲ್ಲ ಮನಸ್ಸಿಗೆ ಎಷ್ಟು ದುಃಖ ಆಗಿ ಅನುಭವಿಸಿ ಜೀವನದಾಗ ಏನು ಉಳ್ದೇ ಇಲ್ಲ ಅಂತ ಅನ್ಕೊಂಡಿದ್ರಿ. ಅಂಥ ಟೈಮ್ನೇ ನನ್ನ ಮಗಳು ಹೊಟ್ಟಿಲ್ಲದಾಳ ಅಂತ ಗೊತ್ತಾಗತ್ಲೆ ಭಾಳ ಖುಷಿಪಟ್ಟು ಮತ್ತು ಸುಳ್ಳು ಯಾಕನ್ಬೇಕು ಎಲ್ಲ ಜೋಪಾನ ಜೊತ್ನ ಮಾಡಿ ಅಷ್ಟು ಚಂದ ನೋಡಿಕೊಂಡು ಮಾಡಿ ಕೂಸಿನ ಡೆಲಿವರಿ ಆದಮೇಲೆ ಒಂದು 4 ತಿಂಗಳು ಬಿಟ್ಟರೆ ಆಮೇಲೆ ಸೀದಾ ಕರ್ಕೊಂಡೋಗಿದ್ರು. ಕರ್ಕೊಂಡೋಗಿ ಮತ್ತು ನನ್ನ ಮಗಳು ಅಲ್ಲೇ ಇದ್ಲು ಒಂದು 6-8 ತಿಂಗಳು ಮಟನು ಇದ್ದು. ಈಗ ಖುಷಿನಲ್ಲೇ ಬಿಟ್ಟು ಅಂದರೆ ಅವರು ತೊಗೊಂಡ್ರೆ ಮತ್ತು ನನ್ನ ಮಗಳು ಸಣ್ಣದೈತಲ್ರಿ, ಇನ್ನು ಏನು ವಯಸ್ಸಾಗಿಲ್ಲ ಬಿಟ್ಟಿಲ್ಲ. ಈಗ ಆಗಲೇ ಮಕ್ಕಳು ಅತ್ತಿ ಮಾವನ ಜೋಪಾನ ಮಾಡ್ಕೊತ ಜೀವನ ಹಾಳಾಗೋದು ಬೇಡ ಅಂತೇಳಿ ನಾವು ಖುಷಿ ನೀವು ಜೋಪಾನ ಮಾಡ್ಕೊಡ್ರಿ. ಬೇಕಾದ್ರೆ ನಿಮ್ಗೆ ತಿಳಿದ್ರೆ ಒಂದಿಟ್ಟು ರೊಕ್ಕ ಪಕ್ಕ ಆಸ್ತಿ ಏನಾರ ಕೊಡೋದಿದ್ರೆ ಕೊಡ್ರಿ, ಮತ್ತು ಜೀವನಕ್ಕೆ ಆಧಾರ ಏನಾರ ಬೇಕಲ್ಲ ಅಂಥದ್ದು ಕೊಡ್ರಿ. ಉಳಿದಿದ್ದು ನಮ್ಮ ಮಗಗೆ ಮದುವೆ ಮಾಡ್ತೀವಿ ನಮ್ಮ ಮಗಳಿಗೆ ಅಂತ ಹೇಳೇವಿ. ಹ್ಞೂ ಅಂದಾರ ಅವರು. ಅಂದೆ ಇನ್ನೊಂದು ಸಂಬಂಧ ಬಂದಿತ್ತು ಮೊನ್ನೆ ನೋಡಕ್ಕೆ, ನಾವೇ ಕೊಟ್ಟಿಲ್ಲ. ಯಾಕ್ರಿ ಯಾಕೆ ಕೊಟ್ಟಿಲ್ಲ? ಕೊಡ್ರಲ್ಲ, ಮದುವೆ ಆಗಲಿ. ಮತ್ತೆ ಯಾಕೆ ಎದ್ರ ಸಂಬಂಧ? ಹುಡುಗ ಚಲೋ ಅದಾನಿಲ್ರಿ? ಹುಡುಗೆಲ್ಲ ಅಡ್ಡಿ ಅದಾನ್ರಿ, ಚಲೋ ಅದಾನ ಹುಡುಗ, ನೋಡಕ್ಕೂ ಚಂದ ಅದಾನ, ಏನು ತೊಂದರೆ ಇಲ್ಲ. ಪಾರ್ವತಿ, ನೀನು ಯಾಕೆ ಹೋಗ್ಲಿಲ್ಲ ಅನು ಮನೆಗೆ? ಅದು ರೀ, ಅದು ಅದೇ ಹೇಳಿದ್ರಲ್ಲ ಮಾವರಿಗೆ ಹುಷಾರಿಲ್ಲ ಅಂತೇಳಿ ನಾನು ಉಳ್ಕೊಂಡೆ. ನಿನಗೆ ಗೊತ್ತಿಲ್ಲ ಪಾರ್ವತಿ, ನಾನು ರೂಮ್ ಮುಂದೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ, ನೋಡಾಕತ್ತಿದ್ನಿ. ನಮ್ಮ ಅತ್ತಿ ಮಾತಾಡಿದ ಮಾತು ಕೇಳಿಸ್ಕೊಂಡೆ. ನಿನಗೂ ಗೊತ್ತೈತಿ, ನಿನಗೇನು ಗೊತ್ತಿಲ್ಲ ಅನ್ನಂಗಿಲ್ಲ. ನೀನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಾಕತ್ತಿ. ಏನು ಹೇಳ್ಬೇಕಂದ್ರೆ ಅಪ್ಪಗೂ ಗೊತ್ತಾಯ್ತು, ಅಪ್ಪ ಅದಕ್ಕೆ ಬೈದಿದ್ದವ್ರಿಗೆ. ಏನು ಬೇಜಾರು ಮಾಡ್ಕೊಬೇಡ ಇದಕ್ಕೆಲ್ಲ. ನಮ್ಮವ್ವ ಬೇಕಂತ ಮಾಡೋಕ್ಕೆಲ್ಲ ಏನೋ ಒಂದು ತಾಯಿ ಮಮತೆ ಅನ್ನೋದು ಇರ್ತದಲ್ಲ ರೀ. ನನಗೆ ನೀವು ಹೇಳ್ಬೇಕನ್ನ, ಅವ್ರೇನು ಬೇಕಂತ ಮಾಡೋದಲ್ಲ, ಅತ್ತೆಯವರು ಹೇಳಿದ್ರು ಅಂತ ಅವರು ಮಾಡಕ್ಕೆ ಹೋದ್ರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದೊಂದು ತಾಯಿ ಹೃದಯ. ಹೌದು, ಇವ್ರು ಹೇಳ್ದಂಗೆ ಕರೆನ ಏನಾರು ಆಗ್ಬಿಟ್ರೆ ನನ್ನ ಮಗಳಿಗೆ ಅನ್ನೋದೊಂದು ಇರ್ತೈತಿ. ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊತೀನಪ್ಪ, ನನಗೇನೂ ಬೇಜಾರಿಲ್ಲ, ಯಾರ ಮೇಲೂ ಬೇಜಾರಿಲ್ಲ. ನನಗೆ ನನ್ನ ಮೇಲೆ ಬೇಜಾರು ಅಲ್ಲ. ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ಲ ಅಂದಮೇಲೆ ಮನುಷ್ಯರಿಗೆ ನಾನು ಅಂದು ಏನು ಮಾಡಲಿ ಹೇಳ್ರಿ? ಯಾವತ್ತೂ ಯಾವ ಮನುಷ್ಯರನ್ನು ದೂರಕ್ಕೆ ಹೋಗ್ಬಾರ್ದು. ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲ, ಇಷ್ಟು ಕಷ್ಟ ಕೊಟ್ಟಿರ್ತಾನೆ ಅಂದಮೇಲೆ ಮನುಷ್ಯರಿಗೆ ನಾವು ಅವ್ರು ಆಡೋ ಒಂದೊಂದು ಮಾತಿಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಬೇಜಾರು ಮಾಡ್ಕೊಬೇಡ, ಆಕೈತಿ, ಎಲ್ಲ ಒಳ್ಳೇದಾಕೈತಿ. ಒಂದೊಂದು ಸಲ ಈಗ ಅನಿಸ್ತೈತಿ ನನಗೆ, ಎಷ್ಟು ದೊಡ್ಡ ತಪ್ಪು ಮಾಡಿದ್ವಲ್ಲ ನಾವು. ಅವಾಗ ಮಕ್ಕಳು ಬೇಡ ಅಂತ ನಾನು ನಿನಗೆ ಫೋರ್ಸ್ ಮಾಡಿ ಬೈದೆ. ಆದರೆ ಈಗ ಅನಿಸ್ತೈತಿ ಬೇಕಂದಾಗ ಆಗುವಂಥ ವಸ್ತು ಅಲ್ಲ ಅದು. ಬೇಕಂದಾಗ ತೊಗೊಳಕ್ಕೂ ಆಗಲ್ಲ, ಮಾಡ್ಕೊಳಕ್ಕೂ ಆಗಂಗಿಲ್ಲ. ಅದಾಗಿ ದೇವ್ರು ಕೊಟ್ಟಾಗೆ ತೊಗೋಬೇಕು ನಾವು. ಪ್ರತಿಯೊಬ್ಬ ಮದುವೆ ಆಗಿರೋ ಗಂಡು ಹೆಣ್ಣು ಇದನ್ನು ಅರ್ಥ ಮಾಡ್ಕೋಬೇಕು. ಮೊದಲು ಮಕ್ಕಳು ಮಾಡ್ಕೊಂಡು ಬಿಡ್ಬೇಕು, ಆಮೇಲೆ ದುಡಿಯೋದು, ಜೀವನದಾಗ ಸೆಟ್ಲ್ ಆಗೋದು ಸಾಯತನ ಇರೋದೇ ಅದು ಸೆಟಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೌಡ್ ಆಗೋದು ಇಲ್ಲ. ನಿಂಗೆ ಹಂಗೇನ್ರ ಬೇಜಾರಾದ್ರೆ 1-2 ದಿನ ಬೇಕಾದ್ರೆ ನಿಮ್ಮ ತವ್ರ ಮನೆಗೆ ಹೋಗ್ಬಾ. ರೀ, ನಾನು ಕೇಳ್ಬೇಕಂತಿದ್ದೆ, 1-2 ದಿನ ನಾನು ನಮ್ಮ ಅವ್ನ ಮನೆಗೆ ಹೋಗ್ಬರಲ್ಲ. ಯಾಕೋ ಬೇಜಾರಾಗ್ತಾಯಿತ್ರಿ. ಒಂದು ಸ್ವಲ್ಪ ಅಲ್ಲಿ ಬನ್ನಿ ಮರ ಆಯ್ತು, ನಾನು ಅಲ್ಲೇ ಎದ್ದು ಪೂಜೆಗೆ ಹೋಗ್ತೀನಿ. ಯಾಕಂತ ಗೊತ್ತಿಲ್ಲ, ಒಂಥರ ನಮ್ಮ ಅವ್ವ ನಮ್ಮಪ್ಪ ನೆನಪಾಗತ್ತಾರ, ಅದಕ್ಕೆ ಹೋಗಿ ಬರಲ್ಲ. ಪಾರ್ವತಿ, ಒಬ್ಬ ಮದುವೆ ಆಗಿರೋ ಹುಡುಗಿಗೆ ತವ್ರ ಮನೆ ಗಂಡನ ಮನೆ ಒಳಗೆ ನೆನಪಾಗಕತ್ತು ಅಂದರೆ ಗಂಡನ ಮನೆ ಒಳಗೆ ಅಷ್ಟೊಂದು ಖುಷಿ ಸಿಕ್ಕಿಲ್ಲ ಅಂತ ಅರ್ಥ. ನನಗೆ ಅರ್ಥ ಆಕೈತೆ. ನಮ್ಮ ಅತ್ತಿ ಇನ್ನೊಂದು 2 ದಿನ ಇರ್ಬೋದಿಲ್ಲೇ. ಬಾ, ನಮ್ಮವ್ವ ಹೋಗ್ಯಾಳಾಕಿ ಪಾಡಿಗೆ ಬರಲಿ, ಬಾ ನಾನೇ ಬಿಟ್ಟು ಬರ್ತೀನಿ, ನೀನು ಹೋಗಿ.
ಅತ್ತಿಯವ್ರು ಬರ್ಲಿ ತಡ್ರಿ. ಏನು ಬೇಡ ನಡಿ. ಹುಡುಗಂದು ನೋಡ್ರಿ ಯಾರಿಸ್ ತೆಗಿಯಂಗಿಲ್ಲ, ಹೇಳಿ ಮಾಡಿಸ್ದಂಗೆ ಅದಾನ ನೋಡ್ರಿ ಹುಡುಗ ಮಾತ್ರ. ಅದೆಲ್ಲ ಏನು ಬಂದಿಲ್ರಿ. ಹುಡುಗ ಚಲೋನ ಅದಾನ. ಆದರೆ ಏನಪ್ಪ ಅಂತಂದ್ರೆ ಈಗ ಹುಡುಗ ಎರಡನೇ ಸಂಬಂಧ ರೀ. ಒಂದು ಮಗಳೈತ್ರಿ, ಒಂದು ಮಗಳೈತಿ. ಹೆಂಗೆ ನಾವು ತೊಗೋಬೇಕು ಹೇಳ್ರಿ ನೀವ ನೋಡೋಣ. ಅದಕ್ಕೆ ಏನಾತ್ರಿ? ಏನಾತಂದು ನೀವು ಕೇಳ್ತೀರಿ ಅಲ್ರಿ? ನಮ್ಮ ಮಗಳನ್ನ ಸಣ್ಣದಿನ್ನು ಅದನ್ನ ನೀವು ಎರಡನೇ ಸಂಬಂಧಕ್ಕೆ ಕೊಡೋದಂದ್ರೆ ಹೆಂಗೆ ಹೇಳ್ರಿ? ಇದ್ರಾಗ ಅದಿರ್ರಿ ನೋಡ್ರಿ. ನಾನು ನಮ್ಮರ ಅಂತೇಳಿ ಬಾಯ್ಬಿಟ್ಟು ಹೇಳಕತ್ತೇನೆ ನಿಮ್ಗೆ. ಅಲ್ಲ ಏನು ಸಣ್ಣದ್ರಿ? ಮದುವೆ ಆಗಿ ಮಕ್ಕಳಾಗೈತಿ, ಕೂಸು ಹಡ್ದಾಳ, ಇನ್ನೂ ಸಣ್ಣಕ್ಕೇನ್ರಿ? ನೋಡ್ರಿ, ಒಂದು ಕೂಸು ಆಗೈತಿ ಅಂದ ಮೇಲೆ ಎರಡನೇ ಸಂಬಂಧನ ಸಿಗುದು, ಏನು ಒಂದೇ ಸಂಬಂಧ ಸಿಗ್ತತೆ? ಅಯ್ಯೋ ದೇವ್ರೇ! ಅಲ್ಲ, ಹೆಣ್ಮಕ್ಳ ಅಭಾವ ಐತಿ ಒಪ್ಕೊಂತಾನೆ, ಹಂಗಂತೆ ಗಂಡ್ಮಕ್ಳಿಗೆ ಏನು ಕಿಮ್ಮತ್ತ ಇಲ್ಲನ್ರಿ? ಅಲ್ಲ, ಅವ್ಗಿಗೆ ಎರಡನೇ ಸಂಬಂಧಪ್ಪ ಕೊಡಂಗಿಲ್ಲ ಅಂತ ನೀವಂದ್ರೆ ಹುಡುಗರಿ ಅವ ಆರಿಸ್ತಾನ, ನನಗೂ ಒಂದು ಚಲೋ ಹುಡುಗಿನ ಬೇಕು ಅಂತೇಳಿ. ನೋಡ್ರಿ, ನಾ ಹೇಳೋದಾದ್ರೆ ನೀವು ಹುಡುಗೆಲ್ಲ ಚಲೋ ಅದಾನಂತೀರಿ, ಎಲ್ಲ ಇದು ಬರಬರಿ ಐತಂತೀರಿ. ಮತ್ತು ಎರಡನೇ ಸಂಬಂಧ ಅಂದ್ರೆ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ನೋಡ್ರಿ. ಹೆಂಗೆ ನೋಡ್ರಿ ನಿಮ್ಮ ವಿಚಾರ. ಹೆಂಡ್ತಿಯನ್ನು ಬಿಟ್ಟಾಳಂತ ಏನಾರ ಆಗೈತಂತ್ರಿ? ಹೆಂಡ್ತಿ ಸತ್ತಾಳಂತ ಏನೋ ಸುದ್ದಿಯಪ್ಪ. ಸತ್ತಾಳ ಹುಡುಗಿ ಇನ್ನೂ ಸಣ್ಣದೈತ್ರಿ, ಒಂದು 4-5 ವರ್ಷದಿರ್ಬೇಕು. ಮತ್ತೆ ಅಯ್ಯೋ ಏನ್ರಿ ಕೊಳದೇನು ಗಂಡು ಹುಡುಗಲ್ಲಪ್ಪ, ಹೆದರ್ಬೇಕು. ಆಸ್ತಿ ಪಾಸ್ತಿ ಸಿಗ್ತತೆ ಇಲ್ಲ. ಗಂಡು ಹುಡುಗ ಹೆಂಗ ಏನು ಅನ್ನಕ್ಕೆ ಹೆಣ್ಣು ಹುಡುಗಿರಿ ಕೊಟ್ಟು ಮನೆಗೆ ಹೋಗ್ಕತಿ ಮದುವೆ ಮಾಡ್ಕೊಂಡು. ನೀವು ಒಳ್ಳೆ ಕೊಟ್ಟು ಮದ್ವೆ ಮಾಡ್ರಿ. ಯಾಕೆ ಒಲ್ಲೆ ಅಂತೀರಿ? ಮದುವೆ ಮಾಡ್ಕೊಲಿ. ಎರಡನೇ ಸಂಬಂಧ ಆದ್ರೆ ಏನಾಯ್ತು? ಹುಡುಗ ಚಲೋ ಅದಾನಂತೀರಿ, ಮತ್ತು ನಾಳೆ ಮುಂದೆ ಅವು ಬರ್ಲಾರ್ದಂಗೆ ಆದಿತ್ತು ಹಂಗಂತೀರ? ಅತ್ತಿ, ನೀ ಹೇಳಿದ ಮತ್ತೆ ನಾನು ಹೇಳಿದೆ, ಹುಡುಗ ಚಲೋ ಅದಾನ ಕೊಡ್ರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಅಯ್ಯ, ನನಗೇನು ಒಂದು ಹೇಳಿ ಒಂದು ಬಿಟ್ಟಿಲ್ಲ ಅವರು. ಏನು ಬೈದಿಲ್ಲಪ್ಪ, ಕೊಡಲ್ಲ ಅಂದೆ ಅಷ್ಟೇ. ಅಲ್ಲ, ನೀವು ಅಷ್ಟೇ ಹೇಳಿರ್ತೀರಿ ಬಿಡ, ನನ್ಗೆ ಗೊತ್ತು. ನೋಡ್ರಿ, ನಮ್ಮ ಮಗಳು ಈಗ ಹೊಟ್ಟಿಲದಾಳ. ನೀವು ಆದಷ್ಟು ಪ್ರೀತಿಯಿಂದಾನೆ ಇರ್ರಿ, ಒಂಚೂರು ಕೌಬೋ ಮಾಡೋದು ಬಿಟ್ಟು. ಅಯ್ಯೋ ದೇವ್ರೆ, ನಾನೇನಂತೀನಿ ರೀ? ತೋ ಆಕಿ ಸುದ್ದಿಗೆ ಹೋಗುದಿಲ್ಲಪ್ಪ. ನಾನು ಏನು ಕೂಳು ಮಾಡ್ಯಾಕ್ತಾಳ ಅದನ್ನು ತಿಂತೇನೆ ರೀ. ಇಲ್ಲೇ ಮನೆ ಬಕ್ಕಲಾಗ ಬಿದ್ದಿರ್ತೀನಿ. ಆಕಿನೇ ಹೊರಗೆ ಹೋಗಕ್ಕೆ ಒಳಗೆ ಬರೋಕಿ. ಎಟ್ಟತ್ತಿಗೆ ಹೋದೆ ಅಂತಲೂ ಕೇಳಲ್ಲ, ಎಟ್ಟತ್ತಿಗೆ ಬಂದೆ ಅಂತ ನಾ ಕೇಳಕ್ಕೆ ಹೋಗುದಿಲ್ಲ. ಇನ್ನು ಅಡಿಗೆ ಪಡಿಗೆ ಏನಾರು ಮಾಡ್ತಾಳ ಆಕಿಗೆ ತಿಳಿದಿದ್ದು. ಮಾಡಿದ್ರೆ ಮಾಡಂತೇನೆ, ಬಿಟ್ರು ಬಿಡು, ಇಲ್ಲ ಮಾಡ್ಕೊಂಡು ತಿಂತೇನೆ ಅಂತ ನಾನಂತರು. ಮುಂದಾದರೂ ಅಷ್ಟೇಪ್ಪ, ನನ್ನ ಮೊಮ್ಮಗನ ನೋಡ್ಕೊಂತ ನನ್ನ ಪಾಡಿ ನನ್ನ ಜೀವನ ಕಳೆದು ಬಿಡ್ತೇನೆ. ಮೊಮ್ಮಗಳ. ಹಾಂ ಹೌದು, ನಾ ಕೇಳಿದ್ದೀನಿ, ಏನು ಹೇಳಲಿಲ್ಲ ನೀವು. ಯಾವಾಗ ಸಿಹಿ ಸುದ್ದಿ ಕೊಡೋದ ನಿಮ್ಮ ಸಸಿದು? ಏನಂದ್ರೆ ಆಕೆ ಏನಾರ ಹೋಗಿದ್ಲ ದವಾಖಾನೆ ತೋರಿಸ್ಕೊಳಕ್ಕೆ? ಹೋಗಿದ್ಲ. ಸ್ವಲ್ಪ ಏನೋ ಇದು ಮಕ್ಕಳದು ಒಂಚೂರು ಆಗೋದು ಒಂಚೂರು ಲೇಟ್ ಆಕೈತಿ ಅಂದಾರಂತಪ್ಪ. ಅಯ್ಯೋ ದೇವ್ರಿ, ಯಾಕ್ರಿ? ಅಲ್ಲ, ಅಷ್ಟು ಹಾಕೊಂಡು ಆಸ್ತಿ ಐತಿ, ಏನು ಕುಂತು ತಿಂದ್ರು ಕರ್ಗೋದಲ್ಲಪ್ಪ. ಅಷ್ಟು ಆಸ್ತಿ ಐತಿ, ಯಾಕೆ ಲೇಟ್ ಆಕತ್ರಿ? ಮತ್ತು ನಮ್ಮ ಮಕ್ಕಳೇ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ?